ತಸ್ಮೈ ದೇವಾಯ, ಆ ಭಗವಂತನಿಗೆ ನನ್ನ ನಮಸ್ಕಾರ. ದೇವತೆಗಳಿಗೂ ಕೂಡ ನಮ್ಮ ಭಗವಂತನ ಸ್ವರೂಪ ತಿಳಿಯಂಗಿಲ್ರಿ. ಬಾಳ ಅಂದ್ರೆ ಯಮಧರ್ಮರಾಯ ಒಬ್ಬ ಅಂತ ಹೇಳ್ದಾನ ನೋಡ್ರಿ. ಯಮಧರ್ಮರಾಯಗ ಅವ ಲಾರ್ಡ್ ಆಫ್ ಡೆತ್ ಅಂತೇವ್. ಸಾವಂದ್ರೆ ಏನು ಗೊತ್ತದ ಅವ್. ಉಳಿದ ಕೆಲವೊಂದು ದೇವತೆಗಳಿಗೆ ಕೂಡ ಭಗವಂತ ತತ್ವ ಏನು ಬ್ರಹ್ಮ ವಿದ್ಯೆ ಐತಿ ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ ಇವ್ರು. ದೇವತೆಗಳು ರಾಕ್ಷಸರು ಈತ ತಿಳಿಯರು ನ ವಿದುಹು, ಅಂತ ಭಗವಂತನಿಗೆ ನಮಸ್ಕಾರಗಳನ್ನ ಮಾಡುತ್ತೇನೆ ಅಂತ ಹೇಳ್ತಾರೆ. ಏನ್ ಒಟ್ಟಾರೆ ಅರ್ಥ ಹೇಳ್ತಾರೆ ನೋಡ್ರಿ. ಯಾರನ್ನು ಕುರಿತು ಬ್ರಹ್ಮ, ವಿಷ್ಣು, ವರುಣ, ಇಂದ್ರ, ರುದ್ರ ಮತ್ತು ಮರುತ ದಿವ್ಯ ಸ್ತುತಿ ಯಾರನ್ನು ಕುರಿತು ಸಾಮವೇದ ಗಾಯಕರು ಪದ ಮತ್ತು ಕ್ರಮ ಮತ್ತು ಉಪನಿಷತ್ ಕ್ರಮದಲ್ಲಿ ಎಲ್ಲ ಅಂಗಗಳೊಂದಿಗೆ ಆ ಭಗವಂತನ ಗುಣಗಾನವನ್ನು ಮಾಡುತ್ತಾರೋ, ಯಾರನ್ನು ಧ್ಯಾನಾಸಕ್ತ ಚಿಂತನಶೀಲರಾದಂತ ಯೋಗಿಗಳು ಅವನಲ್ಲಿ ತಮ್ಮ ಮನಸ್ಸನ್ನಿರಿಸಿ ಅವನನ್ನು ಸ್ಪಷ್ಟವಾಗಿ ಕಾಣುತ್ತಾರೋ, ಯಾರ ಸ್ವಭಾವವು ದೇವರುಗಳಿಗೆ ಮತ್ತು ರಾಕ್ಷಸರಿಗೆ ತಿಳಿಯದೋ ಅಂತಹ ಭಗವಂತನಿಗೆ ನನ್ನ ನಮಸ್ಕಾರವು. ಇಷ್ಟ ಅರ್ಥ ಗೊತ್ತಿರ್ಬೇಕ್ರಿ. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಅಂದಾಗ ಇಷ್ಟೆಲ್ಲ ಅರ್ಥ ಗೊತ್ತಿರಬೇಕು. ದೇವ ಶಬ್ದಕ್ಕೆ ವಿಭಿನ್ನ ಅರ್ಥಗಳಿವೆ. ದೇವ ಶಬ್ದಕ್ಕೆ ವಿಭಿನ್ನ ಅರ್ಥಗಳದಾವ. ಉಜ್ವಲವಾದದ್ದು ದಿವ್ಯತೆ ಇತಿ ದೇವಃ. ದೇವತೆಗಳಿಗೆ ನಿಮ್ಗೆ ತಿಳ್ಕೊಬೇಕಂದ್ರೆ ಒಂದು ಇದೇ ಹೇಳಿದ್ದೆ, ನೆನಪದ ನಿಮ್ಗೆ ಯಾರಿಗಾರ? ನೋಡೋಣ, ಇಲ್ಲಿ ಅಪ್ಪ ಅವ್ರು ಹೇಳ್ತಾರ, ಆಮೇಲೆ ಹೇಳ್ತೇನೆ. ಉಜ್ವಲವಾದದ್ದು ಎಂಬುದು ಅದರ ಮೂಲ ಅರ್ಥ. ಯಾವುದೇ ದೇವರು ಅಥವಾ ಅಮರ್ತ್ಯ ಅಥವಾ ಜ್ಞಾನೇಂದ್ರಿಯವನ್ನು ಕೂಡ ದೇವ ಎಂದು ಕರೆಯಲಾಗ್ತದೆ. ಈ ನಮ್ಮ ಜ್ಞಾನ ಇಂದ್ರಿಯಗಳು ಅದಾವಲ್ರಿ, ಇವಕ್ಕೂ ಕೂಡ ದೇವತೆ ಅಂತ ಕರಿತೀವಿ ನಾವು. ಕಣ್ಣಿನ ಹಿಂದೆ ಇರುವಂತಹ ಆ ದೇವತೆ, ಕಿವಿ ಹಿಂದೆ ಇರುವಂತಹ ದೇವತೆ, ಸ್ಪರ್ಶದ ಹಿಂದೆ ಇರುವಂತಹ ದೇವತೆ, ಇವಕ್ಕೆಲ್ಲ ದೇವತೆ ಅಂತೀವಿ ನಾವು. ಈಗ ಯಾರಿಗಾರ ಒಬ್ರಿಗೆ ಕಿವಿ ಕೇಳಂಗಿಲ್ಲ ಅಂತಂದ್ರ ಆ ಒಳಗೆ ಕಿವಿ ಒಳಗಿದ್ದಂತ ಇಂದ್ರಿಯ ಏನದಲ್ಲ ದೇವತೆ ಕೆಲಸ ಮಾಡಾಗತ್ತಿಲ್ಲ ಅಂತ ಅರ್ಥ. ಕಣ್ಣ ಇರ್ತಾವ, ಗೋಲಕಗಳು ಇರ್ತಾವ, ಆ ಗೋಲಕದ ಹಿಂದೆ ಇರುವಂತಹ ಕಣ್ಣು ನೇತ್ರ, ಆ ನೇತ್ರ ಇಂದ್ರಿಯ ಇಲ್ಲಿ ಕೆಲಸ ಮಾಡ್ಲಿಕ್ಕಂದ್ರೆ ಕಣ್ಣು ಕಾಣಂಗಿಲ್ರಿ. ಗುಡ್ ಇರ್ತಾವ, ಕಣ್ಣು ಕಾಣಂಗಿಲ್ಲ, ಅವಕ್ಕೂ ದೇವತೆ ಅಂತ ಕರಿತೀವಿ. ಇನ್ನು ಭಗವಂತನು ಕೂಡ ದೇವರು ಅಂತ ಕರಿತೀವಿ, ಸರ್ವಜ್ಞ ಅಂತ ಕರಿತೀವಿ. ಏನ್ ಇದು ಅರ್ಥ? ದೇವತೆಗಳಂದ್ರೆ ಏನು ಅರ್ಥ? ನಿಮಗ್ ಒಂದ್ ಮಾತು ಹೇಳ್ತೇನೆ ಕೇಳಿ. ಯಾರೋ ಒಬ್ರು ಹೇಳಿದ್ರು, ಇದು ಲಿಂಗಾನಂದ ಅಪ್ಪ ಅವ್ರು ಹೇಳಿದ್ರು ನೋಡ್ರಿ ಈ ಮಾತು. ನಾವು ರಾತ್ರಿ ಹೊತ್ನಾಗ ದಾರಿ ಒಳಗ ನಮ್ಮ ಕಾರ್ ತಗೊಂಡ್ ಹೊಂಟೇವಿ ಅಂತ ತಿಳ್ಕೊಳ್ರಿ. ಅಲ್ಲಿ ಎಲ್ಲರ ಒಂದ್ ಸ್ವಲ್ಪ ರೌಂಡ್ ಹೊಳ್ಸೋದು ಇತ್ತು, ಸರ್ಕಲ್ ಇತ್ತು, ಆ ಕಡೆ ಬಾಜು ತೆಗ್ದಿತ್ತಂದ್ರ ಆ ನಮ್ಮ ಲೈಟಿನ ಬೆಳಕ ಆ ಒಂದು ಅಲ್ಲಿ ರಿಫ್ಲೆಕ್ಟರ್ಸ್ ಅಂತ ಹಾಕಿರ್ತಾರ, ಕೆಂಪು ಬ್ಯಾಗಡಿವು ಪ್ಲಾಸ್ಟಿಕ್ನು. ಅದ್ರ ಮ್ಯಾಗ ನಮ್ಮ ಕಾರಿನ ಬೆಳಕು ಬಿದ್ದಾಗ ಅವು ಚಕ ಚಕ ಹೊಳಿತಾವ. ಅಲ್ಲೇ ದಾರಿ ಹಂಗದ, ನೀವು ಹಂಗ ಹೋಗ್ರಿ ಅಂತ ತಿಳ್ಕೊಂಡು ಸ್ಪೀಡ್ ಹೋಗೋರಿಗೆ ಮಾರ್ಗದರ್ಶಕ ಆಗ್ಲಿ ಅಂತ ತಿಳ್ಕೊಂಡು ಅವಕ್ಕೆ ಏನಂತಾರ ಅಂದ್ರೆ ಇಲ್ಯುಮಿನೇಟರ್ಸ್ ಅಂತಾರ ಇಂಗ್ಲಿಷ್ನಾಗ. ಪ್ರಕಾಶಮಾನವಾಗಿ ಬೆಳಗ್ತಾವ, ದಾರಿಯನ್ನ ತೋರಿಸ್ತಾವ ಕತ್ತಲ್ದಾಗ. ಹಿಂಗ ದಾರಿ ಅದ, ಬಲಕ್ ಹೊಳ್ರಿ, ಎಡಕ್ ಹೊಳ್ರಿ, ಸೀದಾ ಹೋಗ್ಬೇಡ್ರಿ. ಹೊಳಿಕ್ ಸೀದಾ ಇದ್ದಲ್ಲಂತೂ ಅವನು ಹಾಕಿರ್ತಾರ, ಅಲ್ಲಿನೂ ಬೆಳಗ್ತಾವ. ವಿಶೇಷವಾಗಿ ಕರ್ವಿಂಗ್ ಇದ್ದಲ್ಲೇ ಅವನ ಹಾಕಿರ್ತಾರ. ಅವು ರಾತ್ರಿ ದಾರಿ ತೋರಿಸ್ತಾವ. ಅವಕ್ಕೇನ್ರ ಸ್ವತಂತ್ರ ಬೆಳಕದ ಏನ್ರಿ? ಇಲ್ಲ. ಮತ್ತ ಅವ್ ಬೆಳಕ ಚಕ ಹೊಳಿತಾವಲ್ಲ, ಯಾರ ಬೆಳಕಿನಿಂದ ಹೊಳಿತಾವು? ನಮ್ಮ ಕಾರಿನ ಹೆಡ್ಲೈಟ್ ಇಂದ ಬೆಳಕ ತಗೊಂಡ ಅವು ನಮಗ. ಹಂಗ ದೇವತೆಗಳು ಹೆಂಗ ಅಂತಂದ್ರ ಇಲ್ಲಿ ನಮ್ಮ ಹೃದಯದಾಗ ಅದನ್ನ ಪರಮಾತ್ಮ. ನಮ್ಮ ಹೃದಯದಾಗ ಇದ್ದಂತದ್ದು ನಾವು ದೇವರ ಮುಂದೆ ಒಂದು ಮೂರ್ತಿ ಮುಂದೆ ಹೋಗಿ ನಿಂತೀವಿ ಅಂತಂದ್ರೆ ಆ ಹೃದಯದಲ್ಲಿ ಇದ್ದಂತ ಪರಮಾತ್ಮನ ಪ್ರತಿಬಿಂಬ ಅಲ್ಲಿ ಬೀಳ್ತದೆ ಆ ದೇವತೆ ಮೇಲೆ, ಆ ಮೂರ್ತಿ ಮ್ಯಾಗ. ಆ ದೇವತೆ ಯಾವ್ದೋ ದೇವತೆ, ಇಷ್ಟ ದೇವತೆ ಇರ್ತದಲ್ಲ, ಎಲ್ಲ ಮರ ಅನ್ರಿ, ನಿಮ್ಮ ಮನಿ ದೇವ್ರಿ, ಯಾವ್ದೇ ಗಂಡ ದೇವರನ್ರಿ, ಹೆಣ್ಣು ದೇವರನ್ರಿ, ಅದೆಲ್ಲ ಏನಿರ್ತದ ಅದು ಕೇವಲ ಪ್ರತೀಕ ಇರ್ತದ. ಆ ಪ್ರತೀಕದೊಳಗೆ ನಮ್ಮ ಇಲ್ಲಿ ಹೃದಯದಾಗ ಇದ್ದಂತದ್ದು ಏನು ಚೇತನ ಐತೆ ಆ ಚೇತನದ ಪ್ರತಿಬಿಂಬ ಬೀಳ್ತದ ಅಲ್ಲಿ. ಅದೇ ನಮಗೆ ಫಲ ಕೊಡ್ತದ. ನಮ್ಮ ಒಳಗಿನ ಚೇತನದಿಂದ ನಾವು ಫಲ ತಗೊಳಕ್ ನಮ್ಗೆ ಅರ್ಹರಿಲ್ಲ. ನಾವು ಆ ಸಾಮಾನ್ಯ ಕಾಲದಲ್ಲಿ ಆ ಜ್ಞಾನ ಆದ್ಮೇಲೆ ತೊಳಕ್ ಬರ್ತದ. ನಮ್ಮೊಳಗಿನ ಚೇತನ ಅದಲ್ಲ, ಆ ಚೇತನಕ್ಕೆ ನಾವು ಶರಣಾಗತರಾಗಿ ನಾವು ಬೇಕಾದಂತ ವರಗಳನ್ನ ಪಡೆಯಬಹುದು.
ಅದು ಗೊತ್ತಿಲ್ಲದೆ ಇದ್ದವರಿಗೆ ಇದನ್ನ ಮೂರ್ತಿ ಆಕಾರದನ್ನ ಮಾಡಿ ಅದನ್ನ ಹೋದ ಎದುರಿಗೆ ಮುಗಿದು ಕೈ ಮುಗಿದಾಗ ಇದ್ರ ಒರಿಜಿನಲ್ ಐತಿ ಎಲ್ಲಿ ಐತಿ ಒರಿಜಿನಲ್ ದೇವ್ರು ಎಲ್ಲದರಿ ನಮ್ಮ ಒಳಗೆ ಅದರಿ ನಮ್ಮಲ್ಲಿ ಅದ ಅದನ್ನ ನಾವು ಅಲ್ಲಿ ಪ್ರತಿಬಿಂಬದಾಗ ಅಲ್ಲಿ ತುಂಬಿ ಅದರಿಂದ ಬಂತು ಅಂತ ಭಾವ ಮಾಡ್ತೀವಿ ದ್ವೈತಿಗಳು. ಇದು ಒಂದು ಕಲೆ ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟಾರ. ಅಜ್ಞಾನಿಗಳಿಗೂ ಇರ್ಲಿಪ್ಪ, ಒಮ್ಮೆಲೆ ಜ್ಞಾನ ಆದ ಮ್ಯಾಗನ ಅವ್ರಿಗೆ ಅದನ್ನ ಪಡ್ಕೊಳ್ಳೋದಕ್ಕಿಂತ ಅಲ್ಲಿನೂ ಕೂಡ ಆಗಲಿ ಅನ್ನುವಂಥ ಸವಲತ್ತು ಕೊಡ್ಲಿ ಅನ್ನೋದಕ್ಕೆ ಇಳಿದು ಬಂದು ಅವ್ರು ಮಾಡಿ ಹೋಗ್ಯಾರ. ಈಗ ಅದನ್ನ ಹಿಡ್ಕೊಂಡು ಎಷ್ಟು ಮಂದಿ ಅಪ್ಪ ಏನೇನು ಮಾಡ್ತಾರೋ ವಾದ. ನಾವು ಕಲ್ಲು ದೇವ್ರು ನಂಬೋದಿಲ್ಲ, ಗಾಳಿ ಏನು ಗಿಡ ದೇವ್ರ ಅಂತೀರಿ, ಕಲ್ಲು ದೇವ್ರ ಅಂತೀರಿ, ನೀವ ತಯಾರು ಮಾಡಿದ ಕೆತ್ತಿದ ಮೂರ್ತಿನ ದೇವ್ರ ಅಂತ ಪೂಜೆ ಮಾಡ್ತೀರಿ ಅಂತ ಜಡ ಬುದ್ಧಿ ಐತಿ ನಿಮ್ದು ಅಂತಾರ ಇವ್ರು. ಏನ್ ಹೇಳ್ಬೇಕು ಇವ್ರಿಗೆ? ಸೃಷ್ಟಿ ಮಾಡಿ ಅದನ್ನ ಕಲ್ಪನಾ ಮಾಡಿ ಅದನ್ನ ಮಾಡಿದ್ ಎದಕ್ ಮಾಡ್ಯಾರ ಅನ್ನೋದು ಏನು ಗೊತ್ತಿಲ್ಲ. ಸುಮ್ಮನೆ ನಮ್ಮಂತ ಶಣ್ಯಾರ ಯಾರು ಅನ್ನೋದು ವಾದಿಸ್ಕೊಂತ ಹೋಗುದು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಟೆಕ್ನಿಕ್ ಅದ ರೀ, ತಂತ್ರದ ಹಿಂದೆ ಒಂದು ವಿಜ್ಞಾನ ಅದ, ಅದು ನಮಗ್ ಗೊತ್ತಿಲ್ಲ. ಅದನ್ನ ಹೇಳುವುದೂ ಇಲ್ಲ ನಮ್ಮ ಹಿರಿಯರು, ನಮಗೆ ಹೇಳುದಿಲ್ಲ. ಕೇಳಿದ್ರು ಅವ್ರಿಗೂ ಗೊತ್ತಿರಂಗಿಲ್ಲ. ಅವರು ಹಂಗ ಮೊದಲ ಮಾಡಿದವ ಮಾತ್ರ ತಿಳಿದ ಮಾಡ್ಯಾನ. ಯಾವುದೇ ಇರ್ಲಿ ತಿಳಿದ ಮಾಡ್ಯಾರ. ಹೇಳಿದ್ನಲ್ಲ ನಾನು ಇನ್ನೊಂದು ಉದಾಹರಣೆ. ಸಾಯಂಕಾಲ ಆದ್ರೆ ಕಸ ಕೂಡಿಸಿ ಮನ್ಯಾಗ ಇಡ್ತೀರಿ, ಅದಕ್ಕೆ ಲಕ್ಷ್ಮಿ ಅಂತೀರಿ. ಮುಂಜಾನೆ ಅದ್ ಕಸ ಅದನ್ನ ಹೋಗಿ ತಿಪ್ಪ ಚೆಲ್ತೀರಿ, ಮತ್ತೆ ಲಕ್ಷ್ಮಿ ರಾತ್ರಿ ಹೊತ್ನ ಲಕ್ಷ್ಮಿ ಆಗಿದ್ದು ಮುಂಜಾನೆ ಯಾಕೆ ಕಸ ಆತು? ನಾವ್ ಯಾರು ಕೇಳೋದಿಲ್ಲ. 99% ಕೇಳೋದಿಲ್ಲ. ಒಬ್ರು ಕೇಳ್ತಾರ, ಅವ್ರಿಗೂ ಉತ್ತರ ಸಿಗುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಹೇಳೋರು ಈಗ ಮಾಡಿ ಹೋಗ್ಬಿಟ್ಟ ಅದನ್ನ. ಅದನ್ನ ಯಾಕೆ ಮಾಡಿ ಅನ್ನೋದನ್ನು ಹೇಳಿಲ್ಲ ಅವ್ರು. ಹಿಂಗಾಗಿ ಏನಾಗೈತಿ ಇವತ್ತ ಇದನ್ನು ಕೂಡ ಹೇಳ್ಬೇಕಾಗ್ಯದ. ಯಾಕ ಅನ್ನೋದು ಹೇಳ್ಬೇಕಾಯ್ತು. ಕಾರ್ತಿಕದಾಗ ಯಾಕ ಅಷ್ಟು ಕಾರ್ತಿಕ್ ಹಚ್ತೀವಪ್ಪ ನಾವು ಹೇಳಿದ್ದೆ ನಾನು ಹಿಂದೆ. ತಿನ್ನು ಎಣ್ಣೆ ಹಾಳು ಮಾಡ್ತಾರ ಇವರು. ಒಂದು ಹೊಂಟ್ಬಿಟ್ರ ಮಂದಿ. ತಿನ್ನು ಎಣ್ಣೆ ಹಾಳು ಮಾಡಬಾರ್ದು, ಕಾರ್ತಿಕ್ ಹಚ್ಚಬಾರ್ದು. ಅಭಿಷೇಕ ಮಾಡಬಾರ್ದು, ತಿನ್ನು ಪದಾರ್ಥವನ್ನು ವೇಸ್ಟ್ ಮಾಡಬಾರ್ದು. ಕೆಲವು ಮಂದಿ ಹೊಂಟ್ಬಿಟ್ರ ಈಗ. ಅದು ಒಂದು ಅದ್ರಲ್ಲಿ ಏನದ ತಾತ್ಪರ್ಯ ತಿಳ್ಕೊಂಡು ಅದನ್ನ ಏನಂದು ಹೇಳೋರು ಬೇಕು, ಆ ಹೇಳಿದ್ದನ್ನ ತಿಳ್ಕೊಳ್ಳೋರು ಬೇಕು. ಈಗ ಏನಾಗ್ಯದ, ಇಬ್ಬರು ಎರಡು ಕಡೆ ಅಭಾವ ಅದ. ಹೇಳೋರು ಇಲ್ಲ, ಆ ಹೇಳಿದ್ದನ್ನ ತಿಳ್ಕೊಳ್ಳೋರು ಇಲ್ಲ. ಈಗ ಬೈಲೂರು ನಿಜಜ್ಞಾನಂದ ಅದಾನಲ್ಲ, ಅವನದಾನಗೆ ಹ್ಞೂನ್ರಿ. ಅವ ಅಕ್ಕಿ ಕಾಳು ಹೋಗಬಾರ್ದು, ಕೇಡಾಕ ಒಂದು ಹೂ ಹೋಗಿತಾನು. ಅದೇ ಆಮೇಲೆ ನಾಗಪ್ಪ ಹಾಲು ಏರಿಬೇಡ್ರಿ, ಅವ ಕೇಡಾಕವು, ಯಾರ ಬಡವ್ರು ಕೊಡ್ರಿ ಅವ ಹಾಲು ಕೇಡಾಕ ಅಂತಾನು. ಹಿಂಗ ಇಂಥ ಮಂದಿ ಐತ್ರಿ ಈಗ. ಅದೇ ಬರೋಬರಿ. ಅಂದ್ರೆ ಅವ್ರು ಒಂದು ಏನ್ ಹೇಳ್ತಾರಂದ್ರೆ, ಬಡಬಗ್ರಿಗೆ ಊಟಕ್ಕೆ ಇಲ್ದವ್ರಿಗೆ ಕೊಡ್ರಿ ಅಂತ ಹೇಳ್ತಾರ. ಅದೊಂದು ಏನ್ ಅನ್ನಕ ಬರಂಗಿಲ್ಲ ಹೊಳ್ಳಿ ನಾವು. ಹಂಗೊಂದು ಅಲ್ಲ, ಒಂದ್ ಕಾನ್ಸೆಪ್ಟ್ ಏನೋ ಸರಿ ರೀ. ಹಿಂದ್ ಹಿರಿಯರು ಮಾಡ್ಕೊಂಡ್ ಬಂದಾರ, ಅದ್ರ ಏನೋ ತತ್ವ ಎಲ್ಲ ಮಾಡ್ಕೊಂಡ್ ಬಂದಿಲ್ಲ ಅವ್ರೆ. ಅಲ್ಲ, ಅದರಿಂದ ದೋಷ ಅನುಭವಿಸನ, ಅವ್ರ ಕಷ್ಟ ಅನುಭವಿಸನ ಒಂದ್ ನಿರ್ಧಾರಕ್ಕೆ ಬಂದ್ ಮಾಡ್ಕೊಂಡ್ ಬಂದಾರ ಅವ್ರು. ಹೌದು. ಅದು ಯಾಕೆ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ನಮಗ ಇವತ್ತಿನ ಕಾಲದಾಗ. ಕೆಲವೊಂದು ಹೆಂಗೆ ಲಕ್ಷ್ಮಿಗೆ ಜೂಲಿ ಲಕ್ಷ್ಮಿ ಹತ್ತಾನ್ರಿ ಪುಣ್ಯಾತ್ಮರ ಬಿಟ್ಟಲ್ಲ. ಕಾರ್ತಿಕ್ ಹಚ್ಚೋದ್ರದಿಂದ ಎಲ್ಲಾ ಹುಳಗಳು ಆ ಗುಡಿ ಕಡೆ ಹೋಗ್ತಾವ, ಆರಾಮ್ ಇರ್ತದ ಊರಾಗತ್ತ ಅನ್ನೋದು ಹೇಳಿರಿಪ್ಪ ನೀವು. ಅದು ಒಂದು ಕೀಟ ಬರ್ತಿತ್ರಿ, ಅಡ್ಡಾಡಕ್ ಬರ್ತಿದ್ದಿಲ್ಲ ಜಾಗ. ಕರಾವಳಿ ಪ್ರದೇಶದಾಗ ಆ ಹೊತ್ತಿಗೆ ಕಾರ್ತಿಕ್ ಹೊತ್ತಿಗೆ ಒಂದು ಅದು ರೆಕ್ಕೆ ಹುಳ ಬಂದು ಹಿಂಗ ದಾರ್ಯಾಗ ಬರ್ತಿತ್ತಂತ. ಯಾರಿಗೂ ಅಡ್ಡಾಡಕ ಬರ್ತಿದ್ದಿಲ್ಲ ಅಂತ. ಹಂಗಾರೆ ಅಡ್ಡಾಡೋದು ಹೆಂಗ? ಸಂಜೆ ಆಗುತ್ತೆ, ಅಡ್ಡಾಡಕ ತೊಂದರೆ ಆಕತ್ತಲ್ಲ ಅಂತ ತಿಳ್ಕೊಂಡು ಆ ಹುಳವನ್ನ ಆ ಬೆಳಕಿಗೆ ಅಟ್ರಾಕ್ಷನ್ ಆಕತ್ತಲ್ಲ, ಬೆಳಕಿಗೆ ಹಚ್ಚಿಬಿಟ್ರೆ ಅದ ಕಡೆ ಹೋಗ್ತದ, ಈ ಕಡೆ ಅಡ್ಡಾಡಕ್ ಆಗ್ತದ ಅನ್ನುವಂತ ಉದ್ದೇಶ ಬಂತು. ಹಂಗಾರೆ ಬೆಳಕಿಗೆ ನಾವು ಎಣ್ಣೆ ಹಚ್ಬೇಕಂತಂದ್ರ ಇದು ಹುಳ ಸಂಬಂಧ ಎಣ್ಣೆ ಹಚ್ಚ್ರಿ ಅಂದ್ರೆ ಯಾರು ಹಚ್ಚೋದಿಲ್ರಿ. ದೇವ್ರ ಹೆಸರಲ್ಲಿ ಅಂದ್ರೆ ಎಲ್ಲಾರು ಹಚ್ತಾರ ಅಂತ ತಿಳ್ಕೊಂಡು ದೇವ್ರ ಹೆಸರಲ್ಲೇ ಕಾರ್ತಿಕ್ ಹಚ್ಬೇಕು ಅಂತ ತೆಗದ್ರ. ಅದನ್ನ ಹಿಂಗ ರಹಸ್ಯ ಅದಾವ. ನೀವು ದೇವ್ರ ಹೆಸರಲ್ಲೇ ಏನ ಮಾಡಿದ್ರಿ, ಇವತ್ತು ಉದ್ಧಾರ ಹಾಕ್ಯಾರ ನೋಡ್ರಿ. ದೇವ್ರ ಹೆಸರಲ್ಲೇ ಮಾಡ್ಬೇಕು ಏನ ಮಾಡಿದ್ರು. ಇದ ಬೆಸ್ಟ್ ಕಾನ್ಸೆಪ್ಟ್ ರೀ. ಲೌಕಿಕ ಬೇಕಾದ್ರ ಅದ್ ಮಾಡ್ಕೊಂಡ್ರಪ್ಪ. ಅದರಿ ಮತ್ತೆ ನಾ ಹೇಳೋದು ಅದೇನೇ ಆಗತ್ತೆ. ನೀವು ಇನ್ನೂ ಲೌಕಿಕದಾಗ ಬೀಳಪ್ಪ ಅಂದ್ರಿ ಅದ್ರ ಮಾಡಕ್ ಹಚ್ರಿ, ಮತ್ ಲೌಕಿಕ ಬಿಡಪ್ಪ ಅಂದ್ರಿ ಇದನ್ನ ಮಾಡಕ್ ಹಚ್ರಿ.
ಇದಂತೂ ಅಸಲಿ, ಇದು ಅಸಲಿ ಅದು ನಕಲಿ, ಯಾವ್ದ್ ಬೇಕು ನೋಡ್ರಿ ನಿಮ್ಗೆ, ಎರಡು ಹೇಳ್ತೀನಿ ನಾ. ಈಗ ಕನ್ಯಾ ನೋಡಕ್ ಹೋದಾಗ ನಮ್ ದೇವ್ರು ವರ ಕೊಟ್ಟಲ್ಲ ಅಂತ ಅಂತಾರ. ಅದು ಸುಮ್ನಾರಿ ಹೇಳಾಕದ ಮನಸ್ಸು ಬಂದಿರಂಗಿಲ್ಲ. ಮನಸ್ಸಿಗೆ ಬಂದಿರಂಗಿಲ್ಲ ಇಲ್ರಿ. ಆ ಹುಡುಗ ಮನಸ್ಸಿಗೆ ಬಂದಿಲ್ಲ ಅನ್ನಂಗಿಲ್ಲ. ಇಲ್ಲ ಅಲ್ರಿ, ಕೊಡ್ಲಿಲ್ಲ ಅಲ್ಲ ಅಂತ ಹೇಳೋದು. ನಮ್ ಬೆಡ ಸಾಲ ಕೂಡಿಲ್ಲ, ಹ್ಮ್ ನಮ್ಮ ನಿಮ್ ದೇವ್ರು ಒಂದಾಕಾವು ಹಿಂಗೆಲ್ಲ ಹೇಳುದ್ರ ಮತ್ತ. ಅಲ್ಲ ಸಾಲ ಬಳಿ ಕೊಡಿಲ್ಲ ಅಂತ ಹೇಳ್ತಾರ್ರಿ, ದೇವ್ರು ಕೊಡಿಲ್ಲ ಅಂತ ದೇವ್ರ ಮೊದ್ಲೇ ಕೈ ಬಿಟ್ಟಿರ್ತಾರೆ, ಸಾಲ ಬಳಿ ಕೊಡ್ರಂಗಿಲ್ಲ ಅಂತಾರೆ. ಅವ್ ಮತ್ತಮ್ಮ ಹೆಂಗ್ ಕುಡಿಲ್ಲ, ನಾನು ಕುಡಿಯತ್ಲಿ ಹೆಂಗ್ ಯಾವ ಹೇಳ್ದವ್ರಂತ ಬಂದಿದ್ರಿ ಅವ ಮತ್ ಹಿಂಗ್ ಹೇಳುದ್ರಿ. ಏನ್ ಹೇಳಿದ್ರಿ ಅವಾಗ? ನಮ್ ಬೆಡಗ ಬೆಡ ಅಂತ ತಪ್ಸಾಕ್ ಹಿಂಗ್ ಮಾಡುದ್ರಲ್ಲ. ಅಲ್ರಿ ಅಪ್ಪನ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಆಗಿ ಬಂದಾಳ್ರಿ, ಯಾವ ಬೆಳಗ್ರಿ ಯಾಕಡೆ ಬಂದ್ರು. ಹಲೋ, ಹಾ ಹೇಳ್ರಿ. ಅದು ದೀಪ ಹಚ್ಚೋದು ಮೇನ್ ಕಾರಣ ಏನು ಸರ್? ಅದು ನೀವ್ ಹೇಳಿದ್ದು ಯಾವ್ದ್ರಿ? ಕಾರ್ತಿಕ್ ಮಾಸಿಗೆ ದೇವರು ಇದು ದೀಪ ಹಚ್ತಾರಲ್ವಾ, ಅದು ಸ್ವಲ್ಪ ಎಲ್ಲವ್ರು ನೀವು ವಿನಾಯಕ? ಹರಿ ಯಾವರು? ಹುಬ್ಳಿ ಸರ್, ಹುಬ್ಳಿ. ಹಾ ವಿನಾಯಕ. ಇವ್ರನ್ನ ಆಯುರ್ವೇದಿಕ್ ಔಷಧ ಕೊಡ್ತೀರಿ ಅವ್ರನ್ನ? ಹಾ ಇಲ್ಲ ಸರ್, ಇದು ಮಠಕ್ಕೆ ಮಠ ಕಡೆ ದೊಡ್ಡ ಪಸ್ತ ನಾವು. ಅವ್ರಿಗೆ ಕೇಳ್ರಿ ಹೇಳ್ತಾರೆ. ನಾ ಹೇಳಿಲ್ಲ ಹತ್ತು ಸಲ ಏನಂದ್ರೆ ಎಲ್ಲಾರು ಬಲ್ಲವ್ರು ಅದ, ನೀವು ಹೊತ್ತಾಗಿದ್ದೀರಿ. ಆ ದುಂಡಪ್ಪ ಅವ್ರಿಗೆ ಕೇಳ್ರಿ ಹೇಳ್ತಾರೆ. ದುಂಡಪ್ಪ ಅವ್ರಿಗೆ ಕೇಳ್ರಿ ಆಗ್ತದ. ಹೇಳಿದೆ ಈಗ ಇನ್ನೊಮ್ಮೆ ಹೇಳಿದೆ ನಾನು, ನೀವು ಲಕ್ಷಿಸ್ಕೊಳ್ಳಿಲ್ಲ. ಈಗ ಯೂಟ್ಯೂಬ್ ಇನ್ನೊಮ್ಮೆ ಕೇಳ್ಕೊಡ್ರಿ. ಹಾ ಸರಿ. ಗೀತೆಯ ಸಂದರ್ಭ ಹೆಂಗಿತ್ತು ಅದೊಂದು ಸ್ವಲ್ಪ ಓದ್ತೇನೆ ನೋಡ್ರಿ. ಸಂಕ್ಷಿಪ್ತ ಮಾಡಾಕತ್ತೇನೆ, ಆದಷ್ಟು ಕಡಿಮೆ ಮಾಡಾಕತ್ತೇನೆ. ಕೃಷ್ಣನ ಕಾಲದಲ್ಲಿ ಕುರು ಎಂಬ ಮುಖ್ಯಸ್ಥನ ರಾಜವಂಶದ ಎರಡು ಬಣಗಳ ನಡುವೆ ನಡೆದ ಘನಘೋರ ಯುದ್ಧವು ಭಗವದ್ಗೀತೆಯ ಸಂದರ್ಭವನ್ನು ಒದಗಿಸಿತು. ಈ ಕುರುಕುಲಕ್ಕೆ ಸೇರಿದವರು ಕೌರವರು ಎಂದು ಕರೆಯಲಾಗುತ್ತಿತ್ತು. ಸಾಮೂಹಿಕವಾಗಿ ಧೃತರಾಷ್ಟ್ರನ ಮಕ್ಕಳಾದ ಧಾತರಾಷ್ಟ್ರರು ಎಂದು ಕರೆಯಲ್ಪಡುವ ಧೃತರಾಷ್ಟ್ರನ 100 ಮಂದಿ ಮಕ್ಕಳು ಮತ್ತು ಪಾಂಡವರೆಂದು ಕರೆಯಲ್ಪಡುವ ಪಾಂಡವಿನ 5 ಜನ ಮಕ್ಕಳ ನಡುವೆ ಈ ಯುದ್ಧ ನಡೆಯಿತು. ಗೀತಾ ಅಂತರ್ಗತ ಇಡೀ ಒಂದು ಮಹಾಭಾರತವು ಒಂದು ಸಾಹಿತ್ಯಿಕ ಕೃತಿ. ಇದು ಒಂದು ನಾಟಕ. ಹೀಗಾಗಿ ಅದರ ರಚನೆಗಾಗಿ ವ್ಯಾಸರಿಗೆ ತನ್ನೆಲ್ಲ ಕಥೆಯನ್ನು ರಚನಾತ್ಮಕವಾಗಿ ಬಳಸಲು ಸ್ವಾತಂತ್ರ್ಯವಿತ್ತು. ಅವರು ಕೆಲವೊಂದು ಐತಿಹಾಸಿಕ ಘಟನೆಗಳನ್ನು ಹಾಗೂ ಪಾತ್ರಗಳ ಸುತ್ತ ಈ ಮಹಾಕಾವ್ಯವನ್ನ ಸುಂದರವಾಗಿ ಚಿತ್ರಿಸಿದ್ದಾರೆ. ಕೌರವರು ರಾಜವಂಶದವರಾಗಿದ್ದರಿಂದ ಧೃತರಾಷ್ಟ್ರ ಮತ್ತು ಪಾಂಡು ಈ ಇಬ್ಬರು ಸಹೋದರರೊಬ್ಬರು ರಾಜ್ಯವನ್ನು ಆಳಬೇಕಾಗಿತ್ತು. ಧೃತರಾಷ್ಟ್ರನಿಗೆ ಪಾಂಡುವಿಗಿಂತ ಹಿರಿಯನಾಗಿದ್ದರೂ ಕೂಡ ಅವನು ಅಂಧನಾಗಿದ್ದರಿಂದ ನಿಯಮದ ಪ್ರಕಾರ ರಾಜ್ಯವಾಳಲು ಅವನು ಅರ್ಹನಾಗಿರಲಿಲ್ಲ. ಇನ್ನು ಯಾರು ರಾಜ್ಯ ಆಳಬೇಕು ಅಂತಂದ್ರೆ, ಯಾರು ರಾಜ್ಯ ಆಳಬೇಕು, ಯಾರು ರಾಜ್ಯ ಆಳಬಾರದು ಎಂಬುದನ್ನು ನಿಯಮ ಹೇಳುವುದೇ ಧರ್ಮಶಾಸ್ತ್ರ. ಅದನ್ನ ನಿಕೃಷ್ಟವಾಗಿ ಅದು ಹೇಳ್ತದೆ. ಧರ್ಮಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ, ರಾಜ್ಯವಾಳುವುದು ಅತ್ಯಂತ ಹೊಣೆಗಾರಿಕೆಯ ವಿಷಯ ಹಾಗೂ ಕಠಿಣ ಕೆಲಸ. ಅದಕ್ಕಾಗಿ ರಾಜನು ಸಕಲ ವಿದ್ಯೆಗಳ ಉಳ್ಳವನಾಗಿರಬೇಕಾಗುತ್ತದೆ. ಆದರೆ ಧೃತರಾಷ್ಟ್ರ ಅಂಧನಾಗಿದ್ದ. ಅವನ ಸಹೋದರ ಪಾಂಡು ಮಹಾರಾಜ ಸ್ವಾಭಾವಿಕವಾಗಿ ರಾಜ್ಯ ಪಟ್ಟಕ್ಕೆ ಏರಿದ. ಪಾಂಡು ದೊಡ್ಡ ಮನುಷ್ಯನಾಗಿದ್ದ ಮತ್ತು ಚೆನ್ನಾಗಿ ರಾಜ್ಯವಾಳ್ತಾ ಇದ್ದ. ತನ್ನ ಅಣ್ಣ ಧೃತರಾಷ್ಟ್ರನನ್ನು ಗೌರವದಿಂದ ಕಾಣ್ತಿದ್ದ ಮತ್ತು ವಾಸ್ತವಿಕವಾಗಿ ರಾಜ್ಯವಾಳಿದರೂ ಕೂಡ ಅವನಿಗೆ ರಾಜನ ಸ್ಥಾನಮಾನ ಒದಗಿಸಿದ್ದರು. ಆ ಹಕ್ಕು ಬಾಧ್ಯತೆಗಳನ್ನೇ ಅವನು ಧೃತರಾಷ್ಟ್ರನ ಮಕ್ಕಳಿಗೂ ನೀಡಿದ್ದನಲ್ಲದೆ ತನ್ನ ಸ್ವಂತ ಮಕ್ಕಳಂತೆ ಅವರ ಕಾಳಜಿ ತೆಗೆದುಕೊಳ್ತಿದ್ದ. ಆದ್ದರಿಂದ ಅವರೆಲ್ಲರನ್ನು ಪಾಂಡುವಿನ 5 ಜನ ಪುತ್ರರಂತೆ ರಾಜಕುಮಾರರನ್ನು ನೋಡಿಕೊಳ್ಳುವ ಹಾಗೆ ಪಾಂಡು ಮಹಾರಾಜ ನೋಡ್ತಿದ್ದ. ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲರೂ ಪಾಂಡವರ ಬಗ್ಗೆ ಎರಡು ಕಾರಣಗಳಿಗಾಗಿ ಮತ್ಸರ ಭಾವ ಉಳ್ಳವರಾಗಿದ್ದರು.
ಈಗ ನಾವು ಪಟ್ಟಕ್ಕೆ ಹಕ್ಕುದಾರರೆಂಬುದನ್ನು ಮತ್ತು ತಮ್ಮ ಶೂರತನ ಮತ್ತು ಧನುರ್ವಿದ್ಯೆಯಲ್ಲಿ ಕೌಶಲ್ಯಕ್ಕಾಗಿ ರಾಜ್ಯದ ಜನತೆ ತಮ್ಮನ್ನು ಅತ್ಯಂತ ಗೌರವದಿಂದ ಕಾಣುತ್ತಾರೆಂಬುದು ಇವೇ ಆ 2 ಕಾರಣಗಳು. ಸಾಧು ಜೀವನ ನಡೆಸಲು ಅರಣ್ಯಕ್ಕೆ ತೆರಳುವ ನಿರ್ಧಾರ ಕೈಗೊಂಡ ಪಾಂಡು ತನ್ನ ಹಿರಿಯ ಪುತ್ರ ಅವನನ್ನು ಯುಧಿಷ್ಠರ ಎಂದು ಕರೆಯಲಾಗುತ್ತದೆ ಅವನಿಗೆ ಒಪ್ಪಿಸಿದ. ಸಹೋದರನ ಮಗನಲ್ಲ, ರಾಜನ ಮಗನು ರಾಜ್ಯವಾಳಬೇಕೆಂದು ನಿಯಮವಾಗಿತ್ತು. ಇನ್ನು ಧರ್ಮಪುತ್ರನು ಸ್ವಹಿತಕ್ಕೆ ಚ್ಯುತಿ ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಧರ್ಮನಿಷ್ಠ ಜೀವನಕ್ಕೆ ಅಂಟುಕೊಂಡಿದ್ದವನಾಗಿದ್ದ. ಭಗವಾನ ಯಮನ ಅನುಗ್ರಹದಿಂದ ಹುಟ್ಟಿದವನಾದ್ದರಿಂದ ಧರ್ಮಪುತ್ರನನ್ನು ಧರ್ಮರಾಜ ಎಂದು ಕರೆಯಲಾಗುತ್ತಿತ್ತು. 2ನೇ ಮಗ ಭೀಮ ಪರಾಕ್ರಮ ಹಾಗೂ ಬಲಶಾಲಿ ಆಗಿದ್ದ. ಅವನು ಕೂಡ ಉದಾರ ಹೃದಯದವನಾಗಿದ್ದ ಮತ್ತು ಧರ್ಮನಿಷ್ಠ ಆಗಿದ್ದ. ಮತ್ತು ಇವರೆಲ್ಲರಿಗಿಂತ ಹೆಚ್ಚು ವಿವಿಧ ಮುಖ ಶಕ್ತಿ ಅರ್ಜುನಲ್ಲಿ ಇತ್ತು. ಅವನು ಧನುರ್ವಿದ್ಯಾ ಪ್ರವೀಣನಷ್ಟೇ ಅಲ್ಲ, ಯುದ್ಧ ಕಲೆಯಲ್ಲಿ ನಿಷ್ಣಾತನಾಗಿದ್ದ. ಯುದ್ಧ ತಂತ್ರವನ್ನು ಸಂಪೂರ್ಣ ಬಲ್ಲವನಾಗಿದ್ದ. ಅವನಿಗೆ ಸೈನ್ಯದ ಯೋಗ ರಚನೆ ಹೇಗೆ ಮಾಡಬೇಕು, ಹೇಗೆ ಮುನ್ನುಗ್ಗಬೇಕು, ಹೇಗೆ ಹೋರಾಡಬೇಕು ಎಂಬುದು ಎಲ್ಲ ಗೊತ್ತಿತ್ತು. ಇದಕ್ಕೆಲ್ಲ ಒಂದು ಶಾಸ್ತ್ರ ಇದೆ. ಮುಂಚೂಣಿಯಲ್ಲಿದ್ದವರು ಮುನ್ನುಗ್ಗಿದರೆ ಅವರ ಬೆಂಬಲಕ್ಕೆ ಇತರ ಜನರು ಸಾಲಿನವರು ಇರುವಂತೆ ನೋಡಿಕೊಳ್ಳಲು ಸರಿಯಾಗಿ ರೀತಿಯಲ್ಲಿ ಯೋಗವನ್ನು ರಚಿಸುವ ವಿವಿಧ ರೀತಿಗಳಲ್ಲಿ ಈ ಶಾಸ್ತ್ರ ವಿಮರ್ಶಿಸುತ್ತದೆ. ಇದೆಲ್ಲವನ್ನು ಬಹಳ ಅಭ್ಯಾಸ ಮತ್ತು ತಿಳುವಳಿಕೆ ಅಗತ್ಯ ಬೇಕಾಗ್ತದೆ. ಅರ್ಜುನನ ಇಂಥ ಯುದ್ಧ ಕಲೆಯಲ್ಲಿ ಅವ ಪರಿಣಿತನಾಗಿದ್ದ. ಪ್ರದರ್ಶನದ ಕಲೆ, ಲಲಿತ ಕಲೆಗಳಲ್ಲಿ ಅರ್ಜುನ ನಿಪುಣ ಆಗಿದ್ದ. ಅವನು ದೊಡ್ಡ ನರ್ತಕನೂ ಆಗಿದ್ದ, ಗಾಯಕನೂ ಆಗಿದ್ದ, ಧರ್ಮನಿಷ್ಠನೂ ಇದ್ದ. ಇಷ್ಟೆಲ್ಲ ಖ್ಯಾತಿ ಉಳ್ಳವನು ಅರ್ಜುನನಾಗಿದ್ದ. ಈ ಮೂವರಿಗೆ ಕಿರಿಯ ಸಹೋದರ ನಕುಲ ಕೂಡ ಒಬ್ಬ ಧನುರ್ವಿದ್ಯೆ ಬಲ್ಲವನಾಗಿದ್ದ. ತೀರ ಚಿಕ್ಕವನಾದ 5ನೇದವ ಸಹದೇವನು ಕೂಡ ಜ್ಞಾನಿ ಎಂದು ಹೇಳಿಸಿಕೊಳ್ತಿದ್ದ. ಉತ್ತಮ ಜ್ಯೋತಿಷ ಜ್ಞಾನ ಬಲ್ಲವಾಗಿದ್ದ ಸಹದೇವ. ಜ್ಯೋತಿಷ ಜ್ಞಾನವನ್ನು ಬಲ್ಲವಾಗಿದ್ದ. ದುರ್ಯೋಧನನೊಂದಿಗೆ ಯುದ್ಧ ಅನಿವಾರ್ಯವೆಂದ ಬಳಿಕ ಆ ಯುದ್ಧದಲ್ಲಿ ಗೆಲ್ಲಬೇಕಾದರೆ ಪಾಂಡವರು ಅದನ್ನು ಯಾವ ವೇಳೆಗೆ ಪ್ರಾರಂಭಿಸಬೇಕೆಂದು ಧರ್ಮ ಪುತ್ರನು ಸಹದೇವನನ್ನು ಕೇಳಿದ. ಸಹದೇವನು ಅವನಿಗೆ ಒಂದು ಸಮಯವನ್ನು ಸೂಚಿಸಿದ. ಸಹದೇವ ಮತ್ತು ಅವನ ಪ್ರಾಮಾಣಿಕದ ಬಗ್ಗೆ ಗೌರವ ಭಾವನೆ ಹೊಂದಿದ ದುರ್ಯೋಧನನು ಕೂಡ ಪಾಂಡವರ ವಿರುದ್ಧ ಯುದ್ಧ ಮಾಡಲು ಸೂಕ್ತ ಸಮಯ ಯಾವುದು ಎಂದು ತಿಳಿಸಿ ಅವನನ್ನು ಕೇಳಿಕೊಂಡ. ಸಹದೇವನು ಸ್ವಾಭಾವಿಕವಾಗಿ ದುರ್ಯೋಧನಿಗೆ ಯುದ್ಧವು ಅವನಿಗೆ ಅನುಕೂಲಕರವಾದ ಪರಿಣಮಿಸುವುದಕ್ಕೆ ಎಡೆ ಕೊಡುವಂತಹ ಸಮಯವನ್ನು ತಿಳಿಸಿದ. ಅದೇನೇ ಇದ್ದರೂ ಕೃಷ್ಣನ ಕೃಪೆಯಿಂದಾಗಿ ದುರ್ಯೋಧನನು ಸರಿಯಾಗಿ ಆ ವೇಳೆಗೆ ಯುದ್ಧ ಪ್ರಾರಂಭಿಸಲಿಲ್ಲ. ನೋಡ್ರಿ, ಸಹದೇವ ಯಾವ ಸಮಯದಾಗ ಪಾಂಡವರು ಯುದ್ಧ ಪ್ರಾರಂಭ ಮಾಡಿದ್ರೆ ಯುದ್ಧ ಗೆಲ್ತಾರ ಅನ್ನೋದನ್ನು ಪಾಂಡವರಿಗೂ ಹೇಳಿದ. ಯಾವ ಸಮಯದಲ್ಲಿ ದುರ್ಯೋಧನ ಪ್ರಾರಂಭ ಮಾಡಿದ್ರೆ ಕೇಳ್ತೇವೆ, ನಾವು ಗೆಲ್ತೇವೆ ಅಂತ ಬಂದು ಕೇಳಿದ್ರೆ ಸಹದೇವ ಇವ್ಗ ದುರ್ಯೋಧನಿಗೆ ಸರಿಯಾದ ಸಮಯವನ್ನ ಆ ಗ್ರಹಚಾರಗಳ ಲೆಕ್ಕಾಚಾರ ಮಾಡಿ ಬಲ್ಲವಾಗಿದ್ನಲ್ಲ ಜ್ಯೋತಿಷ್ ಶಾಸ್ತ್ರ. ಮತ್ತ ಅವಂಗೂ ಹೇಳ್ಬಾರ್ದವ ಹೇಳ್ಬಿಟ್ಟ ಅಂತ ನೋಡ್ರಿ. ಅವ ಇವತ್ತಿನ ಕಾಲ ಯಾರು ಹೇಳ್ತಾರ್ರಿ? ನಮ್ಮ ವೈರಿ ಕಡೆ ಇದ್ದವ್ ಯಾರ ಹೇಳ್ತಾರೇನು? ಅವ ಹೇಳಿದ. ಯಾರು? ಸಹದೇವ ಹೇಳಿದ, ಈ ಸಮಯಕ್ಕೆ ನೀನು ಯುದ್ಧ ಪ್ರಾರಂಭ ಮಾಡು ದುರ್ಯೋಧನ, ನಿನಗ ಕೌರವನಿಗೆ ಜಯ ಆಗ್ತತಿ ಅಂತ ಹೇಳಿ. ರಾವಣ ಆಶೀರ್ವಾದ ಮಾಡಿದ್ನಲ್ ಸರ್ ಹಂಗೆ ಲಕ್ಷ್ಮಣಗೆ. ಹಾ, ಆದ್ರೆ ಮುಂದೆ ಕೌರವರು ಗೆಲ್ಲಿಲ್ಲ, ಸೋತ್ರು. ಅದು ಯಾಕ ಅಂತಂದ್ರೆ ಇಲ್ಲಿ ಅರ್ಜುನನ ಕೃಪೆಯಿಂದಾಗಿ ದುರ್ಯೋಧನನು ಸರಿಯಾದ ಆ ವೇಳೆಗೆ ಯುದ್ಧ ಪ್ರಾರಂಭ ಮಾಡಕ್ ಆಗ್ಲಿಲ್ಲ. ಮಹಾಭಾರತದಲ್ಲಿ ಇದೊಂದು ಕಥೆಯು ಸಹದೇವನನ್ನು ಧನುರ್ವಿದ್ಯೆ ಅಷ್ಟೇ ಅಲ್ಲ, ಯುದ್ಧ ತಂತ್ರದ ಕೌಶಲ್ಯದಂತ ಹೆಚ್ಚಿನ ಎಲ್ಲ ಬಗೆಯ ಅರ್ಹತೆಗಳು ಕೂಡ ಆ ಅಸಾಮಾನ್ಯ ವ್ಯಕ್ತಿ ಎಂದು ಅವನನ್ನು ಚಿತ್ರಿಸಲಾಗಿದೆ. ಧರ್ಮಪುತ್ರ ಅವನ 4 ಜನ ಕಿರಿಯ ಸಹೋದರರು ಒಟ್ಟಿಗೆ ಧರ್ಮನಿಷ್ಠರಿಂದ ರಾಜ್ಯ ಆಳಿದರು. ಇದು ಧೃತರಾಷ್ಟ್ರನ ಪಾಂಡವರನ್ನು ರಾಜರೆಂದು ಒಪ್ಪಿಕೊಳ್ಳದಿದ್ದರಿಂದಾಗಿ ಎಲ್ಲ ಸಮಸ್ಯೆಗಳು ಹುಟ್ಟಿಕೊಳ್ಳುವುದಕ್ಕೆ ನಾಂದಿಯಾಯಿತು. ರಾಜ್ಯವಾಳುತ್ತಿದ್ದ ಪಾಂಡವರು ತಮ್ಮನ್ನು ರಾಜಕುಮಾರರಂತೆ ತೀರ ಸರಿಯಾಗಿ ನೋಡ್ಕೊಳ್ತಾ ಇದ್ರು ಕೂಡ ಧೃತರಾಷ್ಟ್ರರು ಪಾಂಡವರು ಯಾವಾಗಲೂ ತೊಂದರೆಯಲ್ಲಿ ಸಿಲುಕುವಂತೆ ನೋಡಿಕೊಳ್ಳಲು ತಮಗೆ ಸಾಧ್ಯವಿದ್ದಷ್ಟು ಎಲ್ಲವನ್ನೂ ಮಾಡಿದ್ರು ಅಂತ ನೋಡ್ರಿ. ಇವತ್ತು ನಾವು
ನಮ್ದು ವಿಚಾರ ಮಾಡ್ರಿ, ನಾವೆಲ್ಲಿದೇವಿ, ನಾವೇನು ಪಾಂಡವ್ರ ಸೈಡ್ ಅದೇವೋ ಕೌರವ್ರ ಸೈಡ್ ಅದೇವೋ ವಿಚಾರ ಮಾಡ್ರಿ. ಸಾರ್ವತ್ರಿಕ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ನಾವು ಚಲೋನ ಮಾಡಾಕತ್ತೀವ್ರಿ, ನಮಗ ಮಂದಿ ಚಲೋ ಮಾಡಾಕತ್ತಿಲ್ಲ ಅನ್ನುವಂತವನ್ನ ನನ್ಗ ಇದ, ನಿಮ್ಗೆ ಹೆಂಗದ ನೋಡ್ಕೊಡ್ರಿ ಅಂತ ಹೇಳಾಕತ್ತೀನಿ. ದುರ್ಯೋಧನ ಅಸೂಯೆ ಯಾಕೆ ಆತು ಅಂತ ಹೇಳ್ತಾರೆ ನೋಡ್ರಿ. ಪಾಂಡವರು ತಮ್ಮ ದೊಡ್ಡಪ್ಪ ಧೃತರಾಷ್ಟ್ರನ 100 ಮಂದಿ ಮಕ್ಕಳೊಂದಿಗೆ ಅದೇ ಅರಮನೆಯಲ್ಲಿ ಬೆಳೆದ್ರು. ಆಗ ಕೂಡ ಚಿಕ್ಕಂದಿನಿಂದ ದುರ್ಯೋಧನ ಮತ್ತು ಅವರ ಸಹೋದರರು ಪಾಂಡವರನ್ನು ಕಂಡು ಅಸೂಯೆ ಪಡ್ತಿದ್ರು, ಗುಂಪು ಕಟ್ಕೊಂಡಿದ್ರು ಮತ್ತು ಅವರನ್ನು ನಾಶಪಡಿಸಲು ಯತ್ನಿಸಿದರು. ಆದ್ದರಿಂದ ಪಾಂಡವರು ಭಾರಿ ಮತ್ಸರ ಮತ್ತು ಕಾದಾಟದ ಮಧ್ಯದಲ್ಲೇ ಬೆಳೆದರು. ತಮ್ಮ ಸಹೋದರ ಸಂಬಂಧಿಗಳು ತಮ್ಮನ್ನು ಕಂಡು ಯಾಕೆ ಅಸೂಯೆ ಪಡುತ್ತಾರೆ ಎಂಬುದು ಅರ್ಥ ಮಾಡಿಕೊಳ್ಳಲು ಅವರು ಯತ್ನಿಸಿದ್ದಲ್ಲದೆ ತಮಗೆ ಸಾಧ್ಯವಿದ್ದ ಮಟ್ಟಿಗೆ ಅವರೊಂದಿಗೆ ಹೊಂದಿಕೊಂಡೇ ಹೋದ್ರು. ಪಾಂಡವರು ಹೊಂದ್ಕೊಂಡ್ರು, ಕೌರವರು ಹೊಂದ್ಕೊಳ್ಳಿಲ್ಲ. ಧರ್ಮಪುತ್ರನು ರಾಜನಾಗಿರುವ ಬಗ್ಗೆ ಜನತೆಗೆ ಸಂತೋಷವಾಗಿತ್ತು. ದುರ್ಯೋಧನನು ಆ ಸ್ಥಾನಕ್ಕೆ ಬಂದರೆ ಅವರು ಹಾಗೆ ಸಂತೋಷ ಪಡುತ್ತಿದ್ದರೇನು ಎಂಬುದು ನಮಗೆ ತಿಳಿಯದು. ಧರ್ಮಪುತ್ರನು ರಾಜನಾಗಿದ್ದರಿಂದಲೂ ದುರ್ಯೋಧನನ ಸಿಂಹಾಸನದ ಹತ್ರ ಕುತಂತ್ರ ನಡೆಸಲು ಪ್ರಾರಂಭ ಮಾಡಿದ. ಈಗ ನಮಗೆ ಯೋಗ್ಯವಾದ ನಮ್ಗೆ ಸಿಗುವುದಿಲ್ಲ ಆಡಳಿತ, ನಾವು ಮಾಡ್ಬೇಕಂದ್ರೆ ಕುತಂತ್ರ ಮಾಡಿದ್ರೆ ಸಿಗ್ತೈತಿ, ಅದ ಕುತಂತ್ರ ಮಾಡ್ತಾರ. ಒಟ್ಟು ಏನ್ರಿಪ್ಪ, ನಮ್ಗೆ ಅಧಿಕಾರ ಬೇಕು, ನಮ್ಮಪ್ಪ ದೊಡ್ಡವ, ನಾವು ದೊಡ್ಡ ಮಗನ ಮಕ್ಕಳಿಗೆ ಅಧಿಕಾರ ಸಿಗ್ಬೇಕು ಅಂತ ತಿಳ್ಕೊಂಡು ಆ ಒಂದು ಅಸೂಯೆಯಿಂದ ಅವ್ರು ಏನು ಸುಖವನ್ನಾಗತ್ತಾರಲ್ಲ ರಾಜ ಪದವಿ, ಈಗ ಪಾಂಡವರು ಅದು ನಮ್ಮದು ಅನ್ನುವಂತಹದ್ದು ಹೊಟ್ಟೆ ಕಿಚ್ಚವ್ರಿಗಿತ್ತು. ಪ್ರತಿಯೊಬ್ಬ ದಾಯಾದಿಗಳಲ್ಲೂ ಐತಿ. ಇವತ್ತು ನೋಡ್ರಿ ನೀವು, ಅಣ್ಣ ತಮ್ಮಂದ್ರ ಮಕ್ಕಳು ವೈರಿಗಳಾಗ್ಯಾರ. ಯಾಕಂದ್ರೆ ಇದಕ್ಕೆ ಹೆಸರು ಒಂದ, ಅಡ್ಡ ಹೆಸರು ಒಂದ ಇರ್ತದ, ಒಳಗ ಅಸೂಯೆ ಇರ್ತದ. ರಾಜಸೂಯೆ ಎಂಬ ಯಜ್ಞವನ್ನು ನೆರವೇರಿಸಲು ಧರ್ಮಪುತ್ರನನ್ನು ಕೇಳಿಕೊಳ್ಳಲಾಯಿತು. ಆ ಒಂದು ಯಜ್ಞದಲ್ಲಿ ಹಣ ಮತ್ತು ಆಹಾರವನ್ನು ವಿತರಿಸಬೇಕಾಗ್ತದೆ. ಈ ಒಂದು ಯಾಗದಲ್ಲಿ ಹಣ ವಿತರಿಸುವ ಕಾರ್ಯ ದುರ್ಯೋಧನದಾಗಿತ್ತು. ಅವನು ಉದಾರಿ ಎಂಬ ಖ್ಯಾತಿ ಉಳ್ಳವನಾಗಿದ್ದನ್ನು ಹಣ ಬೇರೆಯವರದು ಎಂದ ಮೇಲೆ ಅದನ್ನು ಇನ್ನೂ ಹೆಚ್ಚು ನೀಡಿದನು. ಪ್ರತಿಯೊಬ್ಬರು ಯುದ್ಧದಲ್ಲಿ ಒಂದಿಲ್ಲೊಂದು ರೀತಿಯಿಂದ ಭಾಗವಹಿಸಿದರೂ ಇದು ಅದಕ್ಕೆ ದುರ್ಯೋಧನನ ಕಾಣಿಕೆ. ಆ ಯಜ್ಞ ಮುಗಿದ ಬಳಿಕ ಜನರು ಧರ್ಮಪುತ್ರ ಮತ್ತು ಅವನ ಸಹೋದರರನ್ನು ಹೊಗಳತೊಡಗಿದರು. ಇದರಿಂದ ದುರ್ಯೋಧನನು ಇನ್ನಷ್ಟು ಅಸೂಯೆ ಪಡುವಂತಾಯಿತು. ತನ್ನ ತಂದೆಯ ಸಹಮತದೊಂದಿಗೆ ಅವನು ಧರ್ಮಪುತ್ರನನ್ನು ಪಗಡೆ ಆಟಕ್ಕೆ ಆಹ್ವಾನಿಸಿದನು. ನಿಜ ಸಂಗತಿ ಎಂದರೆ ದುರ್ಯೋಧನನ ಸೋದರ ಮಾವ ಶಕುನಿ ಕಪಟನಾಗಿದ್ದ. ಅವನು ಈ ತಂತ್ರವನ್ನು ರೂಪಿಸಿದ್ದ. ಶಕುನಿಯ ತಂತ್ರ ಫಲಿಸಿತು. ಧರ್ಮಪುತ್ರ ಎಲ್ಲವನ್ನು ಕಳೆದುಕೊಂಡ. ಪಗಡೆ ಆಟ ಧರ್ಮಪುತ್ರನ ದೌರ್ಬಲ್ಯ. ಶಕುನಿ ಲೆಕ್ಕವನ್ನು ಲೆತ್ತ ಅದೇನು ಪಗಡಿಗೆ ಹಂಗ ಹಾಕ್ತಾರಲ್ರಿ, ಅದು ಲೆತ್ತ ಅಂತಾರ. ಆ ಲೆತ್ತವನ್ನು ಭಾರವಾಗಿಸಿದ್ದನೆಂಬುದನ್ನು ಅರಿಯದ ಧರ್ಮಪುತ್ರನು ತಾನು ಕಳೆದುಕೊಂಡದ್ದನ್ನು ನಂತರ ಪ್ರತಿಯೊಂದು ಒಗತದಲ್ಲಿ ಮರಳಿ ಪಡೆಯುವನೆಂದು ಬಗೆದಿದ್ದನು. ಅವು ಲೆತ್ತ ಏನ್ ಮಾಡಿದ್ದರಿ, ಅವ ಒಂದ್ ಕಡೆ ಭಾರ, ಒಂದ್ ಕಡೆ ಹಗರ ಮಾಡಿದ್ದವ, ತಯಾರು ಮಾಡಿದ್ದವ. ಮೋಸ, ಪಗಡೆ ಆಟ ಮೋಸದಾಗಿಂದ ಮೋಸ ಮಾಡಿ ಗೆದ್ದನವ. ಯಾರು? ಶಕುನಿ. ಅದನ್ನ ಹೇಳಕತ್ತಾರ ನೋಡ್ರಿ ಅಪ್ಪ ಅವ್ರು. ಅದರ ಬದಲು ಅವನು ರಾಜ್ಯವನ್ನು, ಪ್ರತಿಯೊಂದನ್ನು, ಹೆಂಡತಿ ದ್ರೌಪದಿಯನ್ನು ಕೂಡ ಅವಳು ಅವನ ಸಂಪತ್ತಿನ ಭಾಗವೆಂದು ಪರಿಗಣಿಸಲಾಗುತ್ತಿತ್ತು. ಅವಾಗಿನ ಕಾಲದಾಗ ಗಂಡನಿಗೆ ಕೈಯಾಗಿ ಹೆಂಡತಿನೂ ಕೂಡ ಒಂದು ಸಂಪತ್ತು. ಹೆಂಗ ದನ ಕರ, ಹಣ, ದುಡ್ಡು, ಹೊಲ, ಮನಿ ಏನ್ ಸಂಪತ್ತದ ಹಂಗ ಸ್ತ್ರೀ ಸಂಪತ್ತು ಅಂತ ಪರಿಗಣನೆ ಮಾಡ್ತಿದ್ರು. ಅದನ್ನ ಕಳ್ಕೊಂಡ ಜೂಜನಾಗ ಮೊದಲ ಹಣ ಕಳ್ಕೊಂಡ, ಆಮ್ಯಾಗಿಂದ ಆಸ್ತಿ ಕಳ್ಕೊಂಡ, ಕೊನೆಗೆ ಲಾಸ್ಟ್ಗೆ ದ್ರೌಪದಿಯನ್ನು ಕಳ್ಕೊಂಡ. ತಾನು ಕಳೆದುಕೊಂಡಿದ್ದನ್ನೆಲ್ಲ ಮರಳಿ ಪಡೆಯಬೇಕಾದ್ರೆ ದ್ರೌಪದಿಯನ್ನು ಪಣಕ್ಕೆ ಹಚ್ಚಬೇಕೆಂದು ಶಕುನಿಯು ಧರ್ಮಪುತ್ರನಿಗೆ ಆಸೆ ಹಚ್ಚಿದ. ಎಷ್ಟೇ ಆದರೂ ಜೂಜುಗಾರನ ಬುದ್ಧಿ ಆದ್ದರಿಂದ ಕಟ್ಟಕಡೆಗೆ ಇದು ಫಲಿಸಬಹುದೆಂದು ಧರ್ಮಪುತ್ರನು ಭಾವಿಸಿದನು. ಆದರೆ ಆ ಒಂದು ಪಣದಲ್ಲಿ ಅವನು ಅವಳನ್ನು ಕೂಡ ಕಳೆದುಕೊಂಡನು. ಜೂಜಾಡೋರ್ದು ಹಣೆ ಬರ ಹಿಂಗ ಅಂತ. ಜೂಜಾಟದಾಗ ಮೋಸ ಇರ್ತದ.
ಆ ಮೋಸದ ಆಟಕ್ಕೆ ಯಾರು ಈಡಾಗೋದಿಲ್ಲ. ಹೊಲ ಅಲ್ಲರಿ, ನಿಮ್ದು ಆಸ್ತಿ ಎಷ್ಟ ಇದ್ರು ಕೂಡ ಅದು ನಾಶ ಆಗ್ತದ. ಮತ್ತ ಎಲ್ಲಿ ಕಳ್ಕೊಂಡೇನಿ ಅಲ್ಲೇ ಪಡ್ಕೋಬೇಕನ್ನುವಂತಹದ್ದು ಒಂದು ಹೇಳ್ತಾರ್ರಿ ಅವ್ರು ಜೂಜುಗಾರರು. ಎಲ್ಲಿ ಕಳೆದೇವಿ ಅಲ್ಲೇ ಪಡಿಬೇಕು. ಇವತ್ತು ಕಳೆದೇವಂದ್ರೆ ನಾಳೆ ಸಿಗ್ತೈತಿ ಅಂತಾರ ಅವ್ರು. ಆ ನಾಳೆ ಸಿಗ್ತೈತೆ ಅನ್ನೋ ಭರವಸೆದಾಗ ಇದ್ದದ್ದನ್ನು ಕಳ್ಕೊಂಡು ರೋಡಿಗೆ ಬರ್ತಾರ ನೋಡ್ರಿ. ಇದೇ ಏನದ ಜೂಜುಗಾರರ ಕೊನೆಯ ಸ್ಥಿತಿ. ಯಾರೇ ಇರ್ಲಿ ಅವ್ರು, ನಾನೇ ಇರ್ಲಿ, ನೀವೇ ಇರ್ಲಿ, ಅವ ಭಗವಂತನ ಜೂಜಾಳಕ್ ಬಂದ್ರು ಕೂಡ ಅವನದು ಹಣೆ ಬರ ಹಿಂಗ ಆಗ್ತದಂತ. ಜೂಜು ಅದಕ್ಕೆ ಆಡಬಾರ್ದು, ಜೂಜನ್ನ ಪ್ರೋತ್ಸಾಹ ಮಾಡಬಾರ್ದು. ಅದನ್ನ ಇನ್ನ ಚೂಟಗ ಇನ್ನ ಮೊಳಕೆ ಒಳಗ ಅದನ್ನ ಚೂಟ್ ಹಾಕ್ಬೇಕು, ಜೂಜನ್ನ ಚೂಟ್ ಹಾಕ್ಬೇಕು. ನಮ್ಮ ಓಣಿಯೊಳಗ ಒಬ್ಬರು ಇಲ್ಲಿ ಸ್ವಲ್ಪ ದಿವಸದಿಂದ ತಂದೆ ಒಂದು ದೊಡ್ಡ ಮನಿ ಕಟ್ಸಿದ್ದ, ಒಂದ್ 70 ಲಕ್ಷದ ಮನಿ ಕಿಮ್ಮತ್ ಕಟ್ಸಿದ್ದ. ಮನಿ ಚಲೋ ಮನಿ ಕಟ್ಸಿದ್ದ. ರೈಲ್ವೆ ಎಂಪ್ಲಾಯ್ ಇದ್ದ. 2 ಮಂದಿ ಗಂಡ್ ಮಕ್ಳು ಮದುವೆ ಮಾಡಿದ್ದ. ಬಿಕಾಮ್ ಆಗಿತ್ತು, ಅವ್ರಿಗೆ ನೌಕರಿ ಸಿಕ್ಕಿದ್ದಿಲ್ಲ. ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ರು. ಆ ವ್ಯಾಪಾರ ಮಾಡ್ಕೊಂಡು ಸುಖವಾಗಿ ಇರ್ಬೇಕಾಗಿತ್ತು. ಅದು ಏನ್ ಮಾಡಿದ್ರ ಅಂತಂದ್ರ, ಯಾರಿಗೋ ಒಂದ್ ಸ್ವಲ್ಪ 2 ರಂಗ ಬಡ್ಡಿ ಹಂಗ ಒಂದ್ 10,000 ರೂಪಾಯಿ ಕೊಟ್ಟ. ಅದು 10,000 ರೂಪಾಯಿದ ಬಡ್ಡಿ 2 ರೂಪಾಯಿದಂಗ ಬಡ್ಡಿ ತಿನ್ನಾಕ ಹತ್ತಲೇನ ರುಚಿ ಹತ್ತಿ ಬಿಡುತ್ತ. ಅವ್ನು 20,000 ರೂಪಾಯಿ ಕೊಟ್ಟ, 2 ರಂಗ್ ಬಡ್ಡಿ ತಗೊಂಡ. 50,000 ರೂಪಾಯಿ ಕೊಟ್ಟ, 2 ರಂಗ್ ಬಡ್ಡಿ ತಗೊಂಡ. 1 ಲಕ್ಷ ರೂಪಾಯಿ ಬಡ್ಡಿ ಕೊಟ್ಟ, 2 ರಂಗ್ ಬಡ್ಡಿ ತಗೊಂಡ. ಮುಂದ ಅವ್ರು ರೊಕ್ಕ ಕೇಳಾಕತ್ರು. ಬಡ್ಡಿ ಕೊಡ್ತಿದ್ರು ಮತ್ ರೊಕ್ಕ ಕೇಳ್ತಿದ್ರು. ಇಸ್ಕೊಳ್ಳೋರು ಕೊಡೋದು ವ್ಯವಹಾರ ನಡೀತಂದ್ರ ಚಾಲು ರೀ. ಅದು 10,000ರಿಂದ ಚಾಲು ಆಗಿದ್ದು ಅವನು 50 ಲಕ್ಷಕ್ಕೆ ಏರ್ತದ. ಮತ್ತೆ ಎಲ್ಲಿಂದ ಬಂತ ರೊಕ್ಕ ಅಂದ್ರೆ, ಅವ 2 ರಂಗ್ ಸಿಗ್ತೈತೆ ಅಂದ್ರೆ ಬೇರೆ ಕಡೆಯಿಂದ 1 ರಂಗ್ ತಗೊಂಬಂದು ಇವ್ರಿಗೆ 2 ರಂಗ್ ಕೊಡಾಕತ್ತ. ಅವರು ಬಡ್ಡಿ ಇಸ್ಕೊಂಡವ್ರು ಅಗದಿ ಪ್ರಾಮಾಣಿಕವಾಗಿ ಮೊದಲು ಕೊಡೋದು ತಗೊಳ್ಳೋದು ಮಾಡ್ತಾರ್ರಿ. ಆಮ್ಯಾಗ ಅಮೌಂಟ್ ಯಾವಾಗ 50-60 ಲಕ್ಷ ಆಗ್ತದ ಅವಾಗ ತಗೊಂಡು ನಾಪತ್ತೆ ಆಗಿಬಿಡ್ತಾರ. ಅಷ್ಟು ಲಪುಟ್ರ ಇರ್ತಾರ. ಇವ ಸಂಪಾಯ್ತ ಅಂದ್ರು ಕೂಡ ಏನೋ ಲಾಭ ಆಗ್ತದ ಅಂತ ತಿಳ್ಕೊಂಡು ಆಶೆಗೆ ಬಿದ್ದು ಹೊರಗಡೆಯಿಂದ ಸಾಲ ತಗೊಂಡ್ಬಂದು ಅವ್ರಿಗೆ ಕೊಟ್ಟಿದ್ದ. ಅವರು ಪಾರ ಆಗಿಬಿಟ್ರು, ನಾಪತ್ತೆ ಆದ್ರು. ಇವಂಗ್ ಹಿಡಿದ್ರು. ಇವ ಎಲ್ಲಿಂದ $1 ರೂಪಾಯಿದಂಗ ಸಾಲ ತಂದಿದ್ನಲ್ಲ, ಅವ್ರು ಇವನ್ ಮನೆಗೆ ಬಂದ್ ಕುಂತ್ರು. ಇವ ಊಟ ಬಿಟ್ಟ, ನಿದ್ದೆ ಬಿಟ್ಟ, ನೀರ್ ಬಿಟ್ಟ, ಒಂದ್ ನಮೂನಿ ಹುಚ್ಚುಚ್ಚಾಕ ದಾಡಿ ಬಿಟ್ಟ, ಕೆಲಸ ಬಿಟ್ಟ. ಯಾಕಂದ್ ನನ್ನ ಮಗ ಎಂತ ಚಲೋ ಇದ್ದ, ಹಿಂಗ್ಯಾಕ ನೀವು ಮಗನ ಮ್ಯಾಗ ಬಾಳ ಲೋಭಿ ಇದ್ದ ಮನುಷ್ಯ. ಯಪ್ಪ ಯಾಕೋ ಹಿಂಗ್ಯಾಕ್ ಮಾಡಾಕತ್ತಿ, ಏನೋ ಆತು? ಇಲ್ಲ ಹೇಳಪ್ಪ ಏನೂ ಆಗಿಲ್ಲ, ಇಲ್ಲ ಹೇಳಪ್ಪ ಏನೂ ಆಗಿಲ್ಲ. ಅಲ್ಲೋ ಏನೈತಿ ಹೇಳಪ್ಪ, ನೀ ಹಿಂಗ್ ಕುಂಡ್ರುದು ನನಗ್ ನೋಡಾಕ್ ಆಗವಲ್ದು. ಏನಾಗೈತಿ ಹೇಳು, ನಿನಕ್ಕಿಂತ ಹೆಚ್ಚಿಂದ ಯಾವ್ದೈತಿ ಹೇಳು, ಏನ್ ತ್ರಾಸ ಐತಿ ನಿನಗೆ ಹೇಳು. ಇಲ್ಲಪ್ಪ ನಾ ಒಂದ್ ತಪ್ಪು ಮಾಡೇನಿ, ನಾ ನಿನ್ ಮುಂದೆ ನಿನ್ನ ಮಗ ಆಗಿ ಹುಟ್ಟಬಾರ್ದಾಗಿತ್ತು. ಹೌದು, ಏನ್ ತಪ್ಪು ಮಾಡಿ ಹೇಳು. ಇಲ್ಲ ಹಿಂಗ ಆಸೆಗೆ ಬಿದ್ದು ಹಿಂಗ ಬಡ್ಡಿ ಹಂಗ ನಾನು ಹಿಂಗ ರೊಕ್ಕ ಕೊಟ್ಟೆ, ಅವ್ರು ಇಲ್ಲಿ ಮಠ ಕೊಡ್ಕೊಂಡು ಬಂದ್ರು, ಇಲ್ಲಿ ಮಠ ನಡೀತು. ಈಗ ನಮ್ಗಲೆ ಅವ್ರು ಓಡ್ ಹೋಗ್ಬಿಟ್ರ, ಎಲ್ಲ ಹೋಗ್ಯಾರ ಗೊತ್ತಿಲ್ಲ. ಇವ್ರು ನಾ ಎಲ್ಲಿ ಇಸ್ಕೊಂಬಂದಿನ, ಅವ್ರು ನನಗ್ ಗಂಟು ಬಿದ್ದಾರ. ನಾಳೆ ಅನ್ನತ್ಲೆ ನನಗೆ 50 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ರು ಹಾಕ್ಯಾರ, ನನಗೆ ಹೆದರಿಕೆ ಆಗೈತಿ. ಏನ್ ಮಾಡ್ಬೇಕ ಅವ ತಂದೆ? ಮಗನ್ ಮ್ಯಾಗರ ಅಪಾರ ಜೀವ. ಅಯ್ಯೋ ನಿನಕ್ಕಿಂತ ಹೆಚ್ಚಿಂದ ಯಾವ್ದೈತು ನನಗೆ ಹೇಳ್ಬಾರ್ದು. ತಾಬಡ್ ತೋಡ ಮನಿ ಮಾರ್ತೇನೆ ಅಂತ 70 ಲಕ್ಷದ ಮನಿ 60 ಲಕ್ಷಕ್ಕೆ ಮಾರಿ 50 ಲಕ್ಷ ಅವ್ರು ಕೊಟ್ಟು 10 ಲಕ್ಷ ರೂಪಾಯಿ ಕಿಶದ ಇಟ್ಕೊಂಡು ಬಾಡಿಗೆ ಮನಿ ಸೇರಾನಿ. ಇದು ಒಂದು ಉದಾಹರಣೆ. ಇಂಥವು 100 ಉದಾಹರಣೆ ನಿಮ್ ಕಡೆನೇ ಇರ್ತಾವ. ನಾ ಯಾಕೆ ಹೇಳಾಕತ್ತೀನಿ ಅಂದ್ರ, ಸ್ವಲ್ಪ ತುದಿಗೆ ರುಚಿ ಹಚ್ತಾರ ಅವ್ರು ಮೊದಲ. ಆ ರುಚಿನ ಬೆನ್ನ ಹತ್ತಿ ಬರ್ಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರ, ಮುಂದೆ ನಿಮ್ಮನ್ನ ಹಳ್ಳ ಕೆಡೆ ಹೋಗ್ತಾರ. ಜೂಜಾದ್ರೆ ಹಂಗ ಇರ್ತದ. ಮೊದಲು ನಿಮ್ಮನ್ನ ಗೆಲ್ಲಿಸ್ತಾರ, ಆಮ್ಯಾಗಿಂದ ನಿಮಗೆ ಏನ್ ಮಾಡ್ತಾರ, ಅದರ ರುಚಿ ಹುಟ್ಟಿದ ಮ್ಯಾಗ ನಿಮ್ಮನ್ನ ಏನ್ ದಿವಾಳಿ ಆಗ್ಬಿಡೋನು ಬಿಡೋದಲ್ಲ ಅವ್ರು. ಇನ್ನೊಬ್ರು ಇಲ್ಲೇ ಅಂತದ ಒಂದು ಘಟನೆ ಇರ್ಲಿ. ಎಷ್ಟ ಟೈಮು? 9:52. ಇನ್ನೊಂದು ಘಟನೆ ಸಂಕ್ಷಿಪ್ತ ಹೇಳ್ತೇನೆ. ಒಬ್ಬ ಮನುಷ್ಯ ಮಾರ್ವಾಡಿ, ಹುಬ್ಬಳ್ಳಿಯಾಗ ಒಂದ್ ಅಂಗಡಿ ಶಾಪ್ ಇತ್ತು, ಅವ್ರದ್ದು ಆಟೋಮೊಬೈಲ್ ಶಾಪ್ ಇತ್ತು. ಸುಮಾರು ಒಂದು ತನ್ನ ಜೀವಿತ ಅವಧಿ ಒಳಗ ಒಂದು 50-60 ವಯಸ್ಸದ ಅವಧಿ ಒಳಗ ಅವ ಸಣ್ಣಾಗಿ ದುಡಿದು ಒಂದು 5 ಕೋಟಿ ರೂಪಾಯಿ ಗಳಿಸಿದ್ದ ತಂದೆ ಮಾರ್ವಾಡಿ. ಮಗಗ ಯಾರೋ ಒಬ್ರು ಗೋವಾ ಕರ್ಕೊಂಡು ಹೋಗಿ, ಅಲ್ಲಿ ಗೋವಾದಾಗ ಏನೋ ಇದು ಇರ್ತೈತಂತ ನೋಡ್ರಿ, ಏನೋ ಸಮುದ್ರದಾಗ ಹೋಗ್ತಾರಂತ ಏನೋ ಅಂತಾರ ಅದಕ್ಕೆ.
ಅಲ್ಲಿ ಎಲ್ಲ ಫ್ರೀ ಇರ್ತದಂತ. ಮೊದಲ ಡ್ರಿಂಕ್ಸು, ಜೂಜು, ಅವು ಸಮುದ್ರದಾಗ ಕರ್ಕೊಂಡು ಹೋದ್ರ ಕ್ಯಾಸಿನೋ ಆ ಕ್ಯಾಶಿನೋಗ ಹೋದ್ನಂತ. ಇವ ಮಾರ್ವಾಡಿ ಮಗ ಅದಲ್ಲ, ಶ್ರೀಮಂತ ಅದಾನ, ಕೈಯಾಗ ಬಂಗಾರ ಉಂಗ್ರ ಅದಾವಲ್ಲ, ಅವ್ರು ಏನ್ ಮಾಡ್ಯಾರ್ರಿ, ಮೊದಲ ಅವನು ಗೆಲ್ಸ್ಯಾರು. ಅವ ಮೊನ್ನೆ ಫಸ್ಟ್ ವೀಕ್ ಎರಡು ವಾರ ಹೋದಾಗ ಅವ ಗೆದ್ಕೊಂಡ್ ಬಂದ. ಅವಂಗ ಏನ್ ಅನಿಸ್ತು ಅಂದ್ರೆ, ಅವ್ನ ತಲೆಯಾಗ ಏನ್ ಪಿಕ್ಚರ್ ಬಂತಂದ್ರ, ಇಷ್ಟು ಕಷ್ಟ ಪಡೋದು ಯಾಕದ, ಇಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತಲ್ಲ, ಇಲ್ಲಿ ಕ್ಯಾಶಿನೋಗ್ ಬಂದ್ರೆ ಮಜಾನು ಆಗ್ತದ, ರೊಕ್ಕನೂ ಐತಿ, ಸಿಕ್ಕಾಪಟ್ಟೆ ರೊಕ್ಕ ಬರ್ತದ. ಒಂದ ವಾರದಾಗ ಇಷ್ಟು ಗಳಿಸಿದ, ಲಕ್ಷ ಗಟ್ಲೆ ಬಂತ ನನಗ ರೊಕ್ಕ. ಇನ್ ನಾ ಏನು ಅಂಗಡಿಯಾಗ ಕುಂತ್ಕೊಂಡು ಯಪ್ಪ ಎಣ್ಣ ಅಂದು ವ್ಯಾಪಾರ ಮಾಡಿ ರೊಕ್ಕ ಗಳಿಸೋದು ಅದಕ್ ಬೇಕು? ಕ್ಯಾಶಿನೋದಾಗ ಮಜಾನು ಆಗ್ತದ, ರೊಕ್ಕನೂ ಐತಿ ಅಂದವ ಮಾರ್ವಾಡಿ ಮಗ. ಎಲ್ಲಿಗೆ ಹತ್ತು ಪರಿಸ್ಥಿತಿ ಅಂತಂದ್ರೆ, ಅವನು ಎಲ್ಲಾ 5 ಕೋಟಿ ರೂಪಾಯಿ ಮನಿನೂ ಮಾರಿ ಅವ್ರ ಸಾಲ ತೀರ್ಸುವಂತ ಪ್ರಸಂಗ ಬಂದದ. ಈಗ ಅಂಗಡಿನೂ ಮಾರಿದ್ರು, ಮನಿನೂ ಮಾರಿದ್ರು. ಮತ್ತ ಜೈನರ ಮಂದಿ, ಮಾರವಾಡಿ ಮಂದಿ ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಅವ್ರಿಗೂ ಕಲಿಸ್ತಾರ ಚಟ. ಈಗ ಅವ್ರು ಈ ಸಮುದ್ರದಾಗ ಪ್ರಯಾಣ ಈ ಬೈಲಂಗ ಸಾಧುನವ್ರ ಅಂತ ಕೆಲಸ ಐತಾರಲ್ಲ ಅವ್ರ. ಹೌನ್ರಿ. ಆ ಸಾಧುನವ್ರ ಗತಿನೂ ಹಂಗಾಗೈತಿ ನೋಡ್ರಿ. ಅವ್ನ ಬ್ಯಾಂಕು ಅವು ಇವು ಎಲ್ಲ ದಿವಾಳಿ ಆಗೈತ್ರಿ. ಅವ್ನ ಮಗ ಮಾಡಿದ್ರಿಂದ. ಅದರಿ ಹಿಂಗಾಗ್ತಾವ್ ನೋಡ್ರಿ. ಜೂಜ್ ಅನ್ನೋದು ಎಲ್ಲ ಐತಂದ್ರ ಮೂಗಿನ ತುದಿಗೆ ರುಚಿ ಇರ್ತದ, ಅದು ಬೆನ್ನ ಹತ್ತಬಾರದು. ಅದನ್ನ ಹೇಳಕತ್ತಾರಿಲ್ಲ ಅಪ್ಪೋರ್. ಪಗಡೆ ಆಟ ಧರ್ಮಪುತ್ರನ ದೌರ್ಬಲ್ಯ. ಪಗಡೆ ಆಟಕ್ಕೆ ಇವ ಹೋಗ್ಬಾರ್ದು ಅನ್ನೋದು ಇವಂಗ ಧರ್ಮಪುತ್ರ ಇದ್ದ. ಹೆಂಗಂದ್ರು ಅವ್ರು ಪ್ರಚೋದನೆ ಮಾಡ್ತಾರ್ರಿ. ರಾಜ ಇದ್ದವ್ರಿಗೆ ಇಂಥವೆಲ್ಲ ಪಗಡೆ ಆಟಗಳು ಈಗ ಐಷಾರಾಮಿ, ಅದು ಘನತೆಗೆ ತಕ್ಕ ಇರ್ಬೇಕು ಅಂತಾರ. ಈ ಕೆಲ ಮಂದಿ ನೋಡ್ರಿ, ಸಿಗರೇಟ್ ಸೇರ್ಬೇಕ್ರಿ ಅಂತಾರ. ಏನ್ ಹೇಳ್ತೀರ ಅವ್ರಿಗೆ ನೀವು? ವಿಭೂತಿ ಹಚ್ಕೊಂಡ ಬಂದಪ್ಪ ಶರಣ ಅಂತಾರ. ವಿಭೂತಿ ಬಂದ್ ನೋಡ, ವಿಭೂತಿ ಶರಣ ಬಂದ್ ನೋಡ ಅಂತಾರ. ಅವ ಈಗ ಆಫೀಸ್ ಬರ್ಬೇಕಾದ್ರೆ ವಿಭೂತಿ ಅಳಗಿಸ್ಕೊತಿದ್ರು ಕೆಲವು ಮಂದಿ ನಮ್ಮಲ್ಲಿ. ಅಂದ್ರೆ ಒಳ್ಳೆ ಆಚರಣೆ ಮಾಡಕ್ ಬಿಡಂಗಿಲ್ಲ, ಕೆಟ್ಟ ಆಚರಣೆ ಮಾಡಕ್ಕೆ ಸ್ಕೋಪ್ ಕೊಡ್ತಾರ ಅವ್ರು. ಯಾಕ ಅವ್ರಿಗೆ ಅದರಿಂದ ಲಾಭ ಇರ್ತದ್ರಿ, ಅದರಿಂದ ಲಾಭ ಇರ್ತದ. ಧರ್ಮಪುತ್ರನು ಭಾವಿಸಿದನು, ಆದರೆ ಪಣದಲ್ಲಿ ಅವನು ಎಲ್ಲವನ್ನೂ ಕಳೆದುಕೊಂಡ. ಕೊನೆಗೆ ದ್ರೌಪದಿಯನ್ನು ಕಳೆದುಕೊಂಡ. ಮಹಾಭಾರತದ ಎಲ್ಲ ಕಥೆಗಳು ಮಾನವೀಯ ಸದ್ಗುಣಗಳನ್ನು ಹಾಗೂ ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತದೆ. ಮಾನವೀಯ ಮೌಲ್ಯಗಳನ್ನು ತೋರಿಸದ. ಮನಸ್ಸಿನ ದೌರ್ಬಲ್ಯ ಏನದ? ಮನುಷ್ಯ ಏನ್ ಮಾಡ್ತಾನಂತಂದ್ರೆ ಆಸೆಗೆ ಬೀಳ್ತಾನ್ರಿ. ಆಸೆ ಹಚ್ಚಿದ್ರು ಅಂತ ತಿಳ್ಕೊಬೇಕು, ಇಲ್ಲಿ ಏನೋ ಮೋಸ ಅದ, ಮುಂಬೈಲಿ ಕಳ ಕಟ್ಟಬೇಕ್ರಿ. ಲೆತ್ತವಾಡುವುದು ದೌರ್ಬಲ್ಯ. ಜೂಜುಗಾರನು ಏನು ಬೇಕಾದರೂ ಪಣಕ್ಕೆ ಹಚ್ಚುತ್ತಾನೆ ಎಂಬುದು ಆ ಕಥೆ ತೋರಿಸಿಕೊಡುತ್ತದೆ. ಹೆಂಡತಿನೂ ಪಣಕ್ಕೆ ಹಚ್ತಾನ ನೋಡ್ರಿ ಜೂಜುಗಾರ. ಇದರಲ್ಲಿ ಒಂದು ಮೌಲ್ಯವಿದೆ, ಆ ಮೌಲ್ಯವನ್ನು ತಿಳಿದುಕೊಳ್ಳಬೇಕು. ಲೆತ್ತವಾಡುವುದು ಧರ್ಮಪುತ್ರನ ದೌರ್ಬಲ್ಯವಾಗಿತ್ತು ಮತ್ತು ಅದಕ್ಕಾಗಿ ಅವನು ಭಾರಿ ಬೆಲೆ ತತ್ತನು. ದೌರ್ಬಲ್ಯ, ನಮ್ಮ ದೌರ್ಬಲ್ಯವನ್ನ ಎದುರಿನ ಪಾರ್ಟಿಯವರು ಕ್ಯಾಶ್ ಮಾಡ್ಕೋತಾರ. ಧರ್ಮರಾಜ್ಯ ಹೆಂಗಾಯ್ತು ಅವ್ರು ಉಳ್ಕ್ಯವ್ರ ಪಾಡೇನ್ರಿ? ಧರ್ಮರಾಜ್ಯ ಹೆಂಗಾಗೈತೆ ಅವ್ರು ಉಳ್ಕ್ಯವ್ರದೇನ್ರಿ? ಮತ್ ನೀವು ವಿಚಾರ ಮಾಡ್ಬೇಕದು, ನಾವ್ ಯಾ ಗಿಡ ತಪ್ಪಲ. ಆ ಬಳಿಕ ದ್ರೌಪದಿಯನ್ನು ಅರಮನೆಯ ಸಭಾತ್ಯಾಗಕ್ಕೆ ಹೇಗೆ ತರಲಾಯಿತು ಮತ್ತು ದುರ್ಯೋಧನನು ಸಹೋದರ ದುಶ್ಯಾಸನಿಂದ ಅವಳನ್ನು ಹೇಗೆ ಅವಮಾನ ಮಾಡಿದ ಮತ್ತು ಹಲ್ಲೆ ಮಾಡಿದ, ಅದನ್ನೆಲ್ಲ ಕಥೆಯಲ್ಲಿ ನಿರೂಪಣೆ ಮಾಡಲಾಗಿದೆ. ಆದರೆ ಅವಳು ಸೀರೆ ಸೆಳೆಯುತ್ತಿದ್ದಾಗ ಆ ಕೃತಿಯನ್ನು ಎಸಗುತ್ತಿದ್ದವನು ಸೋತು ಸುಣ್ಣಾಗಿ ಬೀಳುವವರೆಗೂ ಕೃಷ್ಣನು ಅಖಂಡವಾಗಿ ಸೀರೆಯನ್ನು ಒದಗಿಸುವ ಮೂಲಕ ಅವಳಿಗೆ ಸಹಾಯ ಮಾಡಿದನು. ಅವಳ ಬಗ್ಗೆ ಸಹಾನುಭೂತಿ ಪರ ಬೆಂಬಲ ವಿತ್ತನಾದರೂ ಕೂಡ ಧರ್ಮನಿಷ್ಠೆಯಿಂದಾಗಿ ಬೇರೆ ಯಾರೊಬ್ಬರೂ ಅವಳಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಧರ್ಮಪುತ್ರನು ತನ್ನ ಹೆಂಡತಿಯನ್ನು ಪಣಕ್ಕೆ ಹಚ್ಚಿ ಇನ್ನೊಬ್ಬರಿಗೆ ಸೋತಿದ್ದನು. ಅವಳ ಬಗ್ಗೆ ಏನೂ ಮಾಡದವನಾದನು, ಅಥವಾ ಮಾಡಿಕೊಟ್ಟರೂ ಕೂಡ ಅದು ಅವಳನ್ನು ಗೆದ್ದುಕೊಂಡವನ ಹಕ್ಕು ಆಗಿತ್ತು. ಧರ್ಮಕ್ಕೆ ಬದ್ಧನಾದ್ದರಿಂದ ಪಾಂಡವರು ದುಶ್ಯಾಸನಿಗೆ ಹಗೆ ಸಾಧನೆಯ ಕೃತ್ಯದಿಂದ ತಡೆಯಲು ಏನೂ ಮಾಡದೆ ಅಸಹಾಯಕವಾಗಿ ಮೂಕ ಪ್ರೇಕ್ಷಕರಾಗಬೇಕಾಯಿತು. ದ್ರೌಪದಿಯು ಬೆಂಬಲಕ್ಕಿದ್ದುದು ಕೃಷ್ಣನ ಕೃಪೆಯೊಂದೇ.
ಕೃಷ್ಣನ ಕೃಪೆ ಇಲ್ಲ ಅಂದ್ರೆ ದ್ರೌಪದಿ ಹೆಂಗ್ ಪಾರಾಗ್ತಿದ್ರಿ ಅಲ್ಲಿ? ಅದಕ್ಕ ಪ್ರಾರ್ಥನೆಯೊಳಗ ಬೆಲೆ ಅದ ಅಂತ ಅರ್ಥ. ಅದಕ್ಕೊಂದು ಕಾರಣ ಹೇಳ್ತಾರ, ಅಮ್ಮ ಯಾಕೆ ಅಷ್ಟು ಕೊಟ್ಟ, ಧಾರಾಳವಾಗಿ ಕೊಟ್ಟ ಅಂತಂದ್ರ ಹಿಂದಿನ ಕಾಲದಾಗ ಅವ್ರ ಅಣ್ಣ ತಂಗಿ ಆಗಿದ್ರಂತ, ದ್ರೌಪದಿ ಮತ್ತು ಕೃಷ್ಣ ಹಿಂದಿನ ಜನ್ಮದಾಗ. ಆಕಿ ಗಂಡ ಮನೆಗೆ ಹೋಗಿ ತವ್ರ ಮನೆಗೆ ಹಬ್ಬಕ್ಕೆ ಬಂದಿದ್ಲಂತ. ಯಾವ್ದೋ ದೀಪಾವಳಿ ಹಬ್ಬಕ್ಕೆ ಹಿಂಗ್ ಬರ್ತಾರಲ್ಲ ಹೆಣ್ಮಕ್ಳು, ಬಂದಾಗ ಇವ ಏನೋ ಕೆಲಸ ಮಾಡಕ್ ಹೋಗಿ ಕೈಗೇನೋ ರಕ್ತ ಕೈಗೇನೋ ಅದು ಕೊರದಂಗಾಗಿ ರಕ್ತ ಬರಾಕತ್ತಂತ. ಅವಾಗ ದ್ರೌಪದಿ ಅದನ್ನ ಆಕಿ ಒಂದು ಪಿತಾಂಬರ ಸೀರೆ ಉಟ್ಕೊಂಡಿದ್ಲಂತ ಹಬ್ಬಕ್ ಬಂದಾಗ. ಅದನ್ನ ವಿಚಾರ ಮಾಡ್ದನ ತನ್ನ ಸೆರಗನ್ನ ಹರಿದ ಅವಂಗ ಕಟ್ಟಿದ್ಲಂತ ಆ ಬಟ್ಟಿಗೆ. ಅದರ ಒಂದು ಕೃಪೆಗಾಗಿ, ಅದಕ್ಕೊಂದು ಬಿಡಿಯಕ್ಕಾಗಿ ಇವ ಇಲ್ಲೇ ಇಷ್ಟು ಸೀರೆಯನ್ನ ಧಾರೆ ಎರ್ದ ಆಕಿಗೆ ಅಂತ ಒಂದು ಕಲ್ಪನಾ ಆಯ್ತು, ಒಂದು ಇದೈತ. ಅದಕ್ಕೆ ರೆಫರೆನ್ಸ್ ಕೊಡ್ತಾರ. ಮುಂದ ಪಾಂಡವರಿಗೆ ವನವಾಸ, ಇವನ್ ಬಿಡುದು ಬೇಡ, ಇವನು ಆದಷ್ಟು ಓದಿ ಇವನ್ ಮುಂದೆ ಹೋಗೋಣ. ಎಂತ ಕಡಿಮೆ ಮಾಡ್ಬೇಕಂದ್ರು ಕಡಿಮೆ ಮಾಡಕ್ ಆಗ್ವಲ್ದು, ಇರ್ಲಿ ಇವನ್ನೆಲ್ಲ ತಿಳ್ಕೊಂಡ್ರೆ ನಮ್ಮ ಭಗವದ್ಗೀತಾ ಸರಿಯಾಗಿ ತಿಳಿದೈತಿ, ಅವನ್ನೆಲ್ಲ ಓದೋಣ ಅಂತ ನಿಧಾನ ಹೋಗೋಣ. ಆದಷ್ಟು ಸಂಕ್ಷಿಪ್ತ ಮಾಡಕ್ ಹೋದ್ರು ಸಂಕ್ಷಿಪ್ತ ಮಾಡಕ್ ಆಗ್ವಲ್ದು, ಇರ್ಲಿ. ಅಲ್ಲಿ ಮಾಡ್ಬೇಕಂದಾಗ ಮಾಡ್ಲಿಲ್ಲ, ಈಗ ಇಲ್ಲಿ ಮಾಡ್ಬೇಕಂತ ಹೋದ್ವಿ, ಮಾಡಕ್ ಆಗ್ವಲ್ದು, ಇರ್ಲಿ. ನಿಮ್ನ ಆ ವಿಚಾರವನ್ನ ಮತ್ತೆ ಹಿಂಗ ಪಾಂಡವರಿಗೆ ಹಂಗಾರೆ ವಿನವಾಸ ಯಾಕೆ ಬಂತು ಅನ್ನುವಂತ ವಿಚಾರವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಸಮಯ ಆಯ್ತು. ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.